ಚಿಂತನ ಟಿವಿ ಯೂಟ್ಯೂಬ್ ಚಾನೆಲ್ಗೆ ಎಲ್ಲ ವೀಕ್ಷಕರಿಗೂ ಸುಸ್ವಾಗತ. ಸಾಮಾಜಿಕ, ಶೈಕ್ಷಣಿಕ ಮತ್ತು ಸಾಹಿತ್ಯ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ವಿಶೇಷವಾಗಿ ಪ್ರಸಾರ ಮಾಡುವ ನಮ್ಮ ಚಿಂತನ ಟಿವಿ ಯೂಟ್ಯೂಬ್ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಾಮೆಂಟ್ ಮಾಡಿ. ನಿಮ್ಮ ಬೆಂಬಲ ಮತ್ತು ಸಹಕಾರ ನಮಗೆ ಅಮೂಲ್ಯ. ಆದ್ದರಿಂದ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ವೀಕ್ಷಿಸಿ ಮತ್ತು ಪ್ರೋತ್ಸಾಹಿಸಿ. ಧನ್ಯವಾದಗಳು. ಚಿಂತನ ಟಿವಿ ಹರಿಹರ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ನೀವು ಯೂಟ್ಯೂಬ್ನಲ್ಲಿ ನೋಡ್ತಿರ್ತೀರಿ, ಏನು ಬೇಡ ಅದೆಲ್ಲ ಬರ್ತಾ ಇರುತ್ತೆ. ಅದನ್ನು ಅವಾಯ್ಡ್ ಮಾಡೋದಕ್ಕೆ ಮತ್ತು ನಮ್ಮ ಅಪ್ಲೋಡ್ ಮಾಡಿದ ವಿಡಿಯೋಗಳನ್ನು ನೀವು ವೀಕ್ಷಣೆ ಮಾಡೋದಕ್ಕೆ ಯೂಟ್ಯೂಬ್ನಲ್ಲಿ ಸುಬ್ರಹ್ಮಣ್ಯ ನಾಡಿಗೇರ್ ಚಿಂತನ ಅಂತ ಇದೆ. ಅಲ್ಲಿ ನನ್ನ ಫೋಟೋ ಕೂಡ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡಿದ ವಿಡಿಯೋಗಳನ್ನು ವೀಕ್ಷಣೆ ಮಾಡ್ಬೋದು, ಸಲಹೆಗಳನ್ನು ನೀಡ್ಬೋದು ಮತ್ತು ಸಬ್ಸ್ಕ್ರೈಬರ್ ಕೂಡ ಆಗ್ಬೋದು. ದಯವಿಟ್ಟು ನಮ್ಮ ವಿಡಿಯೋಗಳನ್ನು ವೀಕ್ಷಣೆ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಸಹಕರಿಸಬೇಕು ಅಂಥೇಳಿ ಕೇಳ್ಕೊಳ್ತೇನೆ. ಧನ್ಯವಾದಗಳು. ಚಿಂತನ ಟಿವಿಯ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ನಾನು ಸುಬ್ರಹ್ಮಣ್ಯಂ ನಾಡಿಗೇರ್ ಹರಿಹರ. ಇವತ್ತಿನ ದಿವಸ ವಿಶ್ವ ಕಾವ್ಯ ದಿನ ಅಂಥೇಳಿ ಆಚರಣೆ ಮಾಡಲಾಗ್ತಾ ಇದೆ. ಇವತ್ತು ವಿಶ್ವ ಕಾವ್ಯ ದಿನ. ಕವನವನ್ನು ಓದುವುದು ಮತ್ತು ಬರೆಯುವುದು ನಮ್ಮ ಜೀವನವನ್ನು ಉತ್ಕೃಷ್ಟಗೊಳಿಸಿದೆ ಎಂಬುದನ್ನು ನೆನಪಿಸಲು ಈ ದಿನವನ್ನು ಆಚರಿಸಲಾಗ್ತಾ ಇದೆ. ವಿಶ್ವ ಕಾವ್ಯ ದಿನವು ಕಾವ್ಯವೇ ರಚಿಸುವ, ಅರ್ಥಪೂರ್ಣ ಸಂಬಂಧಗಳನ್ನು ರೂಪಿಸುವ ಮತ್ತು ಇತಿಹಾಸ ಮತ್ತು ಸಂಸ್ಕೃತಿಗಳ ಬಗ್ಗೆ ಒಬ್ಬರ ಮನಸ್ಸನ್ನು ವಿಸ್ತರಿಸುವ ಭಾವನೆಯನ್ನು ಪ್ರಶಂಸಿಸುವ ಗುರಿಯನ್ನು ಹೊಂದಿದೆ. ಪದಗಳು ಯಾವಾಗಲೂ ಜನರ ನಡುವೆ ಬಂಧಿಸುವ ಮೂಲವಾಗಿದೆ ಮತ್ತು ಹೊಸ ದೃಷ್ಟಿಕೋನದಿಂದ ಜೀವನವನ್ನು ನೋಡಲು ನಮಗೆ ಅನುಮತಿಸುತ್ತದೆ. ಕಾವ್ಯವು ಈ ವಿದ್ಯಮಾನಗಳ ಕಲಾತ್ಮಕ ಪಾಂಡಿತ್ಯವಾಗಿದೆ. ನಮ್ಮೊಳಗಿನ ಭಾವನೆಗಳನ್ನು ತಿಳಿಸುವ ಮೂಲಕ ಮತ್ತು ಇತರರ ಮೇಲೆ ಪ್ರಭಾವ ಬೀರುವ ಸಾಮರ್ಥ್ಯವನ್ನು ಸೃಷ್ಟಿಸುತ್ತದೆ. ಪದಗಳು ನಮ್ಮ ಭಾವನೆಗಳಿಗೆ ಸೇತುವೆಯಾಗಲು ಅನುಮತಿ ಮಾಡಿಕೊಡುವುದು ನಮ್ಮ ಕಾವ್ಯದ ಸ್ವಭಾವ. ಯುನೆಸ್ಕೋ ಈ ದಿನವನ್ನು ವಿಶ್ವ ಕಾವ್ಯ ದಿನ ಅಂಥೇಳಿ ಘೋಷಣೆ ಮಾಡಿದೆ. ವಿಶ್ವಸಂಸ್ಥೆಯ ಶೈಕ್ಷಣಿಕ, ವೈಜ್ಞಾನಿಕ ಮತ್ತು ಸಾಂಸ್ಕೃತಿಕ ಸಂಸ್ಥೆ ವಾರ್ಷಿಕವಾಗಿ ಮಾರ್ಚ್ 20ರಂದು ವಿಶ್ವ ಕಾವ್ಯ ದಿನವನ್ನು ಆಚರಿಸಲು ಘೋಷಣೆ ಮಾಡಿದೆ. ವಿಶ್ವ ಕಾವ್ಯ ದಿನವನ್ನು ಆಚರಿಸಲು 1999ರಲ್ಲಿ ಫ್ರಾನ್ಸ್ನ ಪ್ಯಾರಿಸ್ನಲ್ಲಿ ನಡೆದ ಯುನೆಸ್ಕೋದ 30ನೇ ಅಧಿವೇಶನದಲ್ಲಿ ಘೋಷಿಸಲಾಯಿತು. ಇದು ವಿಶ್ವ ಕಾವ್ಯ ದಿನದ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಹಂಚಿಕೊಂಡಿದ್ದೇನೆ. ಈ ವಿಶ್ವ ಕಾವ್ಯ ದಿನದ ಅಂಗವಾಗಿ ಒಂದು ನನ್ನ ಸ್ವರಚಿತ ಕವನವನ್ನು ವಾಚನ ಮಾಡ್ತೇನೆ. ಸಖಿ ನನ್ನ ಮನದ ದುಗುಡವ ದೂರವಾಗಿಸು. ಕವನದ ಶೀರ್ಷಿಕೆ ಸಖಿ ನನ್ನ ಮನದ ದುಗುಡವ ದೂರವಾಗಿಸು. ನಿನ್ನ ಹಣೆಯ ಮೇಲೆ ಹಾರಾಡುತ್ತಿರುವ ಮುಂಗುರಳ ನನ್ನ ಬೆರಳುಗಳಿಂದ ಕೀಳುವಾಸೆ. ಗುಳಿ ಬೀಳುವ ನಿನ್ನ ಗಲ್ಲಕ್ಕೆ ಮುತ್ತ ನೀಡುವ ಆಸೆ. ನಿನ್ನ ಎತ್ತಿ ತೂಗುವ ಅಲೆಯಲ್ಲಿ ಕೂಡಿಸಿ ತೂಗುವ ಆಸೆ. ನಿನ್ನ ಕೈ ಹಿಡಿದು ಸ್ವಚ್ಛಂದವಾಗಿ ತಿರುಗುವಾಸೆ. ಆಸೆಗಳ ಮೂಟೆ ಹೊತ್ತು ಮನಸ್ಸು ಭಾರವಾಗಿದೆ. ನನ್ನ ಆಸೆಯ ಈಡೇರಿಸಲು ಮನಸ್ಸಿನ ದುಗುಡುವ ದೂರವಾಗಿಸಲು, ಮನಸ್ಸು ಹಗುರವಾಗಿರಿಸಲು ಬೇಗ ಬರಲಾರೆಯ ಸಖಿ, ನನ್ನ ಪ್ರಾಣ ಸಖಿ. ನಿನ್ನ ಸೌಂದರ್ಯ ವರ್ಣಿಸಲು ಪದಗಳೇ ಇಲ್ಲ. ನಿನ್ನ ರೂಪವ ನೋಡಿ ಮಯೂರಿಯೂ ನಾಚುಗಳಲ್ಲ. ಮೈಸೂರು ಮಲ್ಲಿಗೆಯ ನಿನ್ನ ಮುಡಿಗೆ ಮುಡಿಸಿ ನಿನ್ನ ಮುಗುಳ್ಳೆಗೆ ನೋಡುವಾಸೆ. ನಿನ್ನ ಕಿಲಕಿಲ ನಗು ನನ್ನ ಆಸೆ ಇಮ್ಮಡಿಗೊಳಿಸಿದೆ ಸಖಿ. ನಿನ್ನ ಕಣ್ಣುಗಳ ಕಾಂತಿ ಹೊಳೆವ ಚಂದಿರನ ನಾಚಿಸುವಂತಿದೆ ಸಖಿ. ಬೇಗ ಬಂದು ಬಿಡು, ನನ್ನ ಜೊತೆಗೂಡಿ ಬಿಡು.
ಮನಸ್ಸಿಗೆ ಆನಂದವ ತಂದು ಬಿಡು ಸಖಿ, ಬೇಗ ಒಂದಾಗೋಣ ಬಾರ ಸಖಿ, ನನ್ನ ಪ್ರಾಣ ಸಖಿ, ನನ್ನ ಪ್ರಾಣ ಸಖಿ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ಆತ್ಮೀಯ ಚಿಂತನಾ ಟಿವಿ ವೀಕ್ಷಕರಿಗೆ ಎಲ್ಲರಿಗೂ ಕೂಡ ನಮಸ್ಕಾರಗಳನ್ನು ತಿಳಿಸ್ತಾ, ಆತ್ಮೀಯರೇ, ಇಂದು ಮಾರ್ಚ್ 21, 2026 ಇಂದು ವಿಶ್ವಸಂಸ್ಥೆ ವಿಶ್ವ ಕಾವ್ಯ ದಿನ ಅಂತೇಳಿ ದಿನಾಚರಣೆಯನ್ನು ಆಚರಿಸ್ತಾ ಇದೆ. ಈ ಒಂದು ದಿನ ಪ್ರತಿಯೊಬ್ಬ ಕಾವ್ಯ ಕೃಷಿಯಲ್ಲಿ ತೊಡಗಿರ್ತಕ್ಕಂಥ ಎಲ್ಲ ಕವಿಗಳಿಗೆ, ಸಾಹಿತಿಗಳಿಗೆ, ಲೇಖಕರುಗಳಿಗೆ ಸಮರ್ಪಣೆಯಾದಂತಹ ಒಂದು ದಿನ. ಒಬ್ಬ ಕವಿ ತನ್ನ ಅಭಿವ್ಯಕ್ತಿಯಿಂದ ಆತನು ನೋಡುವಂತಹ, ಆತನು ಕೇಳುವಂತಹ, ಆತನು ಅನುಭವಿಸುವಂತಹ ವಿಚಾರಗಳನ್ನು ಇಟ್ಕೊಂಡು ತನ್ನ ಕಾವ್ಯವನ್ನು ರಚನೆ ಮಾಡಿ ಅದನ್ನು ಓದುಗ ಬಳಗಕ್ಕೆ ಒಪ್ಪಿಸ್ತಾನೆ. ಆ ಓದುಗ ಬಳಗ ಅದನ್ನು ಓದಿ ಆಸ್ವಾದಿಸಿ ಅದರಲ್ಲಿ ಇರುವಂತಹ ಒಳ್ಳೆಯ ಗುಣಗಳನ್ನು, ಅದರಲ್ಲಿ ಯಾವ ತಿರುಳಿದೆ, ಅದರಲ್ಲಿ ಆ ಕಾವ್ಯದಲ್ಲಿ ಹೊಸತನ ಏನಿದೆ, ಸಮಾಜಕ್ಕೆ ಅದರಿಂದ ಏನು ಕೊಡುಗೆ ಆಗ್ತದೆ ಅನ್ನುವಂತಹ ಒಂದು ಪರಿಕಲ್ಪನೆ ಈ ಒಂದು ಕಾವ್ಯ ನೀಡ್ತದೆ ಅಂತ ಹೇಳಿದರೆ ನಿಜಕ್ಕೂ ಕೂಡ ತಪ್ಪಾಗಲಿಕ್ಕಿಲ್ಲ. ಹಾಗಾಗಿ ಆತ್ಮೀಯರೇ, ಕಾವ್ಯ ಅಂತಕ್ಕಂಥದ್ದು ಅದು ನಿರಂತರವಾದಂಥ ಮತ್ತು ಶಾಶ್ವತವಾದಂತಹ ಒಬ್ಬ ಕವಿಯ ಅಭಿವ್ಯಕ್ತಿ. ಯಾಕಂತಂದರೆ ಯಾಕೆ ಮಾತಾಡ್ತಾ ಇದ್ದಾನೆ ಅಂತಂದರೆ, ಒಬ್ಬ ಕವಿ ಆತನು ದೇಹದಲ್ಲಿ ಆತನು ಸತ್ತು ಹೋಗ್ಬೋದು, ಆದರೆ ಸಾಹಿತ್ಯ, ಅವನು ಬರೆದಂಥ ಸಾಹಿತ್ಯಕ್ಕೆ ಎಂದಿಗೂ ಸಾವಿಲ್ಲ. ಸಾಹಿತಿಗೆ ಸಾವಿದೆ, ಆದರೆ ಆತನ ಸಾಹಿತ್ಯಕ್ಕೆ ಸಾವಿಲ್ಲ ಎನ್ನುವಂಥ ಮಾತುಗಳನ್ನು ಹೇಳ್ತಾ, ಇವತ್ತು ಈ ಒಂದು ವಿಶ್ವ ಕಾವ್ಯ ದಿನದ ಪ್ರಯುಕ್ತ ನನ್ನ ಒಂದು ಕವನವನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಆದ್ಮೇಲೆ ನಾವೆಲ್ಲ ನೋಡ್ತಾ ಇದ್ದೇವೆ, ಮಧ್ಯಪ್ರಾಚ್ಯ ದೇಶದಲ್ಲಿ ದೇಶಗಳು ಇವತ್ತಿಗೆ ಒಂದು ತಿಂಗಳಾಗ್ತಾ ಬಂತು, ಅವರು ತಮ್ಮ ಯುದ್ಧವನ್ನು ಮಾಡ್ತಾ ಇದ್ದಾರೆ. ಯುದ್ಧದಿಂದ ಆಗುವಂತಹ ದುಷ್ಪರಿಣಾಮಗಳು, ಸಾವು ನೋವುಗಳು, ಆರ್ಥಿಕ ಸಮಸ್ಯೆಗಳು ಎಲ್ಲವೂ ಕೂಡ ವಿಶ್ವವನ್ನು ಕಾಡ್ತಾ ಇದೆ. ಹಾಗಾಗಿ ಈ ಯುದ್ಧ ಯಾರಿಗೆ ಬೇಕಾಗಿದೆ? ವಿಶ್ವದೆಲ್ಲೆಡೆ ಶಾಂತಿ ನೆಲೆಸುವಂತಹ, ಶಾಂತಿಯಿಂದ ಬಾಳಿ ಬದುಕುವಂತಹ ಈ ಒಂದು ಕಾಲಘಟ್ಟದಲ್ಲಿ ನಾವು ದೇಶಗಳು ಕೂಡ ಈ ಯುದ್ಧದಲ್ಲಿ ಭಾಗಿಯಾಗಿ ಅನೇಕ ಸಾವು ನೋವುಗಳು ಆಗಿದ್ದಾವೆ. ಹಾಗಾಗಿ ಈ ಒಂದು ಯುದ್ಧದ ಒಂದು ಸನ್ನಿವೇಶವನ್ನು ಇಟ್ಕೊಂಡು ಒಂದು ಕಾವ್ಯವನ್ನು ರಚನೆ ಮಾಡಿದ್ದೇನೆ. ಅದನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಆದ್ಮೇಲೆ ಯಾವುದೇ ಒಂದು ಯುದ್ಧ ಆರಂಭ ಆಗಬೇಕಾದ್ರೆ ಅಥವಾ ಆರಂಭವಾದಾಗ ಅದರ ಮೊದಲ ಆಹುತಿ ಯಾರಾಗ್ತಾರೆ ಅಂತ ಹೇಳಿದ್ರೆ ಅದು ಬೇರೆ ಯಾರೂ ಅಲ್ಲ, ಆ ಯುದ್ಧದ, ಯಾವುದೇ ಯುದ್ಧದ ಮೊದಲ ಆಹುತಿ ಅದು ಸತ್ಯ ಆಗಿರ್ತದೆ. ಸತ್ಯ ಮೊಟ್ಟ ಮೊದಲಿಗೆ ಅದು ಆಹುತಿ ಆಗ್ತದೆ ಅನ್ನುವಂಥ ಪರಿಕಲ್ಪನೆಯ ಈ ಒಂದು ಕವನ ತಮ್ಮ ಮುಂದೆ ಈಗ ನಾನು ಪ್ರಸ್ತುತಪಡಿಸಲಿಕ್ಕೆ ಬಯಸ್ತಾ ಇದ್ದೇನೆ. ರಣಕಹಳೆ ಮೊಳಗುವ ಮುನ್ನವೇ ಸತ್ಯದ ದೀಪವು ಆರಿಹುದು. ಸುಳ್ಳಿನ ಮೋಡದ ಮರೆಯಲ್ಲಿ ಇಂದು ಬೆಳಕು ಮರೆಯಾಗಿ ನಿಂತಿರುವುದು ವಸುಪ್ರಿಯ. ಗೆಲುವಿನ ಆಸೆಗೆ ಬಲಿಯಾದವರು ನೂರಾರು ಮಂದಿ ಇರಬಹುದು, ಆದರೆ ಯುದ್ಧದ ಮೊದಲ ಬಲಿಯು ಪರಮ ಸತ್ಯವೇ ಆಗಿಹುದು ವಸುಪ್ರಿಯ. ನ್ಯಾಯದ ಧನಿಯನ್ನ ಅಡಗಿಸಿ ಹಾಕಿ ಅಹಂನ ಮಾತುಗಳು ಮೆರೆದಿವೆ. ರಕ್ತದ ಕಲೆಗಳ ಮರೆಯಲ್ಲಿ ಸತ್ಯದ ಕಣ್ಣೀರು ಇಲ್ಲಿ ಹರಿದಿದೆ ವಸುಪ್ರಿಯ. ಕತ್ತಿ ಮಸೆಯುವ ಒಳಪಿನ ನಡುವೆ ಧರ್ಮದ ಹಾದಿಯು ಮರೆತಿದೆ. ಕದನದ ಮೊದಲ ಆಹುತಿ ಸತ್ಯವೆಂದು ಜಗಕ್ಕೆ ಸಾರುತ್ತಾ ಸಾಗಿದೆ ವಸುಪ್ರಿಯ. ಹಾಗಾಗಿ ಈ ಒಂದು ಕಾವ್ಯ ಸತ್ಯದ ಸಾವು ಯುದ್ಧದ ಮೊದಲ ಆಹುತಿ ಸತ್ಯ ಆಗಿದೆ. ಹಾಗಾಗಿ ಯಾರಿಗೆ ತಾನೇ ಈ ಒಂದು ಯುದ್ಧ ಬೇಕಾಗಿದೆ? ಈ ಒಂದು ಕಾವ್ಯದ ದಿನ ಎಲ್ಲರಲ್ಲೂ ಶಾಂತಿ, ನೆಮ್ಮದಿ, ವಿಶ್ವದ ಎಲ್ಲೆಡೆ ಸೌಹಾರ್ದ ಭಾವನೆ ಮೂಡಲಿ ಎಂದು ಹೇಳಿ ಆಶಿಸ್ತಾ ನಾನು ಈ ಕವನವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.